ನಿನ್ನೆ ಅರಣ್ಯ ಸಚಿವರು ಭೇಟಿಯಾಗಿದ್ದು ಏನು ಅಂತ ಹೇಳಿದ್ರೆ ವಿಚಾರ ಅದು ರೈತರಿಗೆ ಇವಾಗ 1917ನಲ್ಲಿ ನಮ್ಮ ಜಾಗ ಫಾರೆಸ್ಟ್ ಜಾಗ ಅಂತ ಹೇಳ್ತಾರೆ, 1913ನಲ್ಲಿ ಫಾರೆಸ್ಟ್ ಜಾಗ ಅಂತಾರೆ. ಅದಾದ ಮೇಲೆ ಸರ್ಕಾರದ ಇದರಲ್ಲೇ ಜನಗಳಿಗೆ ರೈತರಿಗೆ ದರ್ಖಾಸ್ ಕಮಿಟಿನಲ್ಲಿ ಇಂಥದ್ರಲ್ಲಿ ಜಮೀನುಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದು ಕೊಟ್ಟಿರೋದು ಬಂದ್ಬಿಟ್ಟು ಬೇರೆ ಯಾವುದೋ ಸಂಸ್ಥೆ ಕೊಟ್ಟಿಲ್ಲ, ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಗಮನಕ್ಕೆ ಬಂದು ಕೊಟ್ಟಿರುವಂಥದ್ದು. ಅವತ್ತು ದರ್ಖಾಸ್ ಕಮಿಟಿಯಲ್ಲಿ ಕೊಟ್ಟರೆ ಅವತ್ತು ತಹಸೀಲ್ದಾರ್ ಗೊತ್ತಾಗುತ್ತೆ, ಎ ಸಿ ಗೊತ್ತಾಗುತ್ತೆ, ಡಿ ಸಿ ಗೊತ್ತಾಗುತ್ತೆ, ಅದು ಕಮಿಷನರ್ವರೆಗೂ ಗೊತ್ತಾಗುವಂಥ ದರ್ಖಾಸ್ ಕಮಿಟಿನಲ್ಲಿ ಕೊಟ್ಟಿದ್ದಾರೆ ಅವತ್ತು. ಇವತ್ತು ನೀವು ಯಾವುದೋ ಹಳೆ ಡಾಕ್ಯುಮೆಂಟ್ ಇಟ್ಕೊಂಡು ನಮ್ಮದು ಅಂತ ಮಾಡೋ ತಪ್ಪು. ಜಂಟಿ ಸರ್ವೆ ಆಗಲಿ, 30 ವರ್ಷ 35 ವರ್ಷದಿಂದ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಹಂಗಾದ್ರೆ ಅದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸಾ? ಈ ರೈತರನ್ನ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ನೀವು ನಿಲ್ಲಿಸಿ ಜಂಟಿ ಸರ್ವೆ ಮಾಡಿ ಇದನ್ನು ಮುಂದಿನ ದಿನದಲ್ಲಿ ಇದು ಮಾಡಬೇಕು. ಅದರಲ್ಲೂ ಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಈಶ್ವರ್ ಖಂಡ್ರೆ ಸಾಹೇಬರು 1 ರಿಂದ 3 ಎಕರೆ ಯಾರು ರೈತರು ಇರ್ತಾರೆ 1 ರಿಂದ 3 ಎಕರೆನೇ ಇರಬೇಕು. ಎಲ್ಲೋ ಒಂದು 10 ಎಕರೆ ಇಟ್ಕೊಂಡು 5 ಎಕರೆ ಇಟ್ಕೊಂಡು ಇಲ್ಲಿ 1 ರಿಂದ 3 ಎಕರೆ ಅಂತಿಲ್ಲ, ಅಂಥದನ್ನು ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ 1 ರಿಂದ 3 ಎಕರೆ ಬಡ ರೈತರದನ್ನು ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತೀರ್ಮಾನ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಿಲ್ಲಿಸಿ ಅಂತ ಹೇಳಿದ್ದಾರೆ, ನಿಲ್ಲಿಸಿದ್ದಾರೆ. ಯಾವುದು ಅರಣ್ಯ ಎಲ್ಲ ಕೋಲಾರ ಜಿಲ್ಲೆದೆಲ್ಲ, ಇಡೀ ಜಿಲ್ಲೆದು ನಾನು ಹೇಳ್ತಾ ಇರೋದು, ಇಡೀ ಜಿಲ್ಲೆದು. ಇಡೀ ಇವಾಗ ಹೇಳಿದ್ದು ರಾಜ್ಯಕ್ಕೆ ಅನ್ವಯಿಸುತ್ತೆ. ಅವ್ರು ಹೇಳಿರುವಂಥ 1 ರಿಂದ 3 ಎಕರೆ ಅನ್ನೋದು ನಮ್ಮ ಜಿಲ್ಲೆ ವಿಚಾರದಲ್ಲಿ ಕೋಲಾರ ಜಿಲ್ಲೆಗೆ ಎಲ್ಲರಿಗೂ ನಿನ್ನೆ ನಾನು ಎಸ್.ಎನ್. ನಾರಾಯಣ ಸ್ವಾಮಿ, ನಂಜೇಗೌಡರು ಹೋಗಿ ಅದನ್ನೆಲ್ಲ ಮಂತ್ರಿಗಳ ಹತ್ರ ಕೂತ್ಕೊಂಡು ಮಾತಾಡಿ ಬಂದಿದ್ದೆ. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 944-955-2230 ಅಥವಾ 9481-618-444.